ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಒಂದು ಮಾತು ನೀವು ಹೇಳ್ಬಿಟ್ರಿ, ಎಲ್ಲರನ್ನೂ ಬೇಡಿದೀವಿ, ಯಾರು ನಮ್ಮ ಪರವಾಗಿ ನಿಲ್ಲಿಲ್ಲ. ಸತ್ಯ, ನಾನೇನು ಮುಚ್ಚಿಲ್ಲ, ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾಳೆ ಬೆಳಗ್ಗೆ ರಾಜಕಾರಣ ಬೇಡ ಕೇಳ್ತಿರೋದು. ಸದ್ಯದ ಸನ್ನಿವೇಶದಲ್ಲಿ, ಈಗಿರೋ ಸನ್ನಿವೇಶದಲ್ಲಿ ಈ ಘಟ್ಟಗಳನ್ನ ನೋಡಿದ್ರೆ ಮುನಿರತ್ನ ಅನ್ನುವ ದುಷ್ಟ ಕಾಂಗ್ರೆಸ್ 2013ರಿಂದ 19ರವರೆಗೆ ಪಾರ್ಟಿ ಮೀರಿದ್ದು ವ್ಯವಸ್ಥೆ. ನಾನು ಹೇಳ್ತಾರೆ ನಿಮ್ಗೆ, ಖಂಡಿತ ಮೀರಿದ್ದು ಖಂಡಿತ. ನಾನು ಮೂರು ಪಕ್ಷದಲ್ಲೂ ಅವತ್ತು ಸಾಯಿಸಿಲ್ಲ ನೇರವಾಗಿ ಹೇಳಿದ್ದೀನಿ. ಈ ಸನ್ನಿವೇಶ ಅದಕ್ಕೆ ನಾನು ಬದ್ಧ. ಇವತ್ತಿಗೆ ಸ್ಟೇಷನ್ಗಳನ್ನ ಪೊಲೀಸ್ ಅವ್ರನ್ನ ತಾನು ಮಾಡೋ ಕೃತ್ಯಗಳಿಗೆ ಏಜೆಂಟ್ ಮಾಡ್ಕೊಂಡಿದ್ದು ಬಳಸ್ಕೊಂಡಿದ್ದೆಲ್ಲ ಇದೆಯಲ್ಲ. ಸೊ ವಾಟ್ ನೆಕ್ಸ್ಟ್, ಈಗ ಮುಂದೇನು ಅಂತ? ಈಗ ಸರ್, ಫಸ್ಟ್ ಆಫ್ ಆಲ್ ನನ್ನ ಅನಿಸಿಕೆ, ಯಾವ ಸರ್ಕಾರನ ಬರಲಿ ಯಾವುದೇ ಲೆಟರ್ ಕೊಡಬಾರ್ದು ಸರ್. ಎಮ್ ಎಲ್ ಎ ಹೇಳಿದವ್ರು ಮಾತ್ರ ಇನ್ಸ್ಪೆಕ್ಟರ್ ಬರಬೇಕು ಅಂದ್ರೆ ಅಲ್ಲಿಗೆಲ್ಲ ಏಜೆಂಟೇ ಬರೋದು. ಈ ವ್ಯವಸ್ಥೆ ಸರಿ ಹೋಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಕೈ ಮುಗಿದು ಕೇಳ್ತೀನಿ, ಇಂಥ ಹಿಂಸೆಗಳು ತಪ್ಪದೇ ಇಲ್ಲ. ಇಡೀ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಎಮ್ ಎಲ್ ಎ ಲೆಟರ್ ತಗೊಂಡು ಬರ್ಕೂಡ್ದು, ಯಾವ ಆಡಳಿತ ಪಕ್ಷನೂ ಇರಲಿ. ಇವತ್ತು ಸಾವು ನೋವಾಗಿರೋದು ಇಟ್ಕೊಂಡು ಬಂದಂತ ಇನ್ಸ್ಪೆಕ್ಟರ್ಗಳು, ಪೊಲೀಸರು MLA ಪರವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದಾರೆ. ಸಾಕಾಗೋಷ್ಟು ನಿಷ್ಠಾವಂತ ಇನ್ಸ್ಪೆಕ್ಟರ್ಗಳು ಕೆಲ್ಸಕ್ಕೆ ಬರ್ದಿದ್ದ ಜಾಗಗಳಲ್ಲಿ ಇದ್ದಾರೆ. ಆಯಾ ಕಟ್ಟಕ್ಕೆ ಬರ್ತಾರೆ, ಅವ್ರಿಗೆ MLA ಹೇಳಿದ್ ಮಾಡ್ತಾರೆ, ಉಳಿಬೇಕಲ್ಲ. ಒಂದೇ ವರ್ಷ ಲೆಟರ್ಗೆ ವ್ಯಾಲ್ಯೂ, ನೆಕ್ಸ್ಟ್ ಇನ್ನೊಂದು ಪಕ್ಕದ ಸ್ಟೇಷನ್ಗೆ ಕೊಡಬೇಕು. ನಿಷ್ಠಾವಂತರು ಹಳ್ಳಿಗಳ ಕಡೆ ದೂರ ಬೇಡದೇ ಇಲಾಖೆಗಳಿಗೆ ಹೋಗ್ತಾರೆ. ಆಯಾ ಕಟ್ಟಲ್ಲಿ ವ್ಯವಸ್ಥೆ ಗಟ್ಟಿಗೆ ಉಳಿಬೇಕು ಅಂದರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಆಯಾ ಕಟ್ಟಿಗೆ ಯಾವಾಗ್ಲೂ ನಿಷ್ಠಾವಂತರು, ಸ್ವಲ್ಪ ಬದ್ಧತೆ ಇರೋರು. ಸರ್ 50% ಬದ್ಧತೆ ಇದ್ರೆ ಸಾಕು ಸರ್. ರೇಪ್ ಮಾಡೋಕ್ಕೆ ಎಸ್ಕಾಟ್ ಮಾಡ್ತಾರೆ ಅಂದರೆ, ರೇಪ್ ಮಾಡಿರೋರನ್ನ ಅವ್ರ ಜೀಪಲ್ಲಿ ಕುಂತ್ಕೊಂಡು ರಕ್ಷಣೆ ಮಾಡ್ಕೊಂಡು ಕರ್ಕೊಂಬಂದು ಬೆಂಗಳೂರಿಗೆ ಬಿಡ್ತಾರೆ ಅಂದರೆ ಎಲ್ಲಿದೆ ಸರ್ ರಕ್ಷಣೆ? ಅಲ್ಲಿಗೆ ಯಾವ ಲೆವೆಲ್ಗೆ ಅವರು ಇದಾಗಿದ್ದಾರೆ. ಯಾವುದೋ ನ್ಯಾಯ ಬಂದಿದೆ, ನಮ್ಮ ಕಾರ್ಯಕರ್ತ ಪರವಾಗಿ ಮಾಡಪ್ಪ, ಅವ್ರೇನು ರೋಡಲ್ಲಿ ಕಿತ್ತಾಡ್ಕೊಂಬಿಟ್ಟಾರೆ, ಇಬ್ಬರು ಸಮಾಧಾನ ಮಾಡಿ ಕಳಿಸಿ, ಒಂದು ಫೈನಲ್ ಪಿಟಿ ಕೇಸ್ ಕಳಿಸಿ ಅಂತ ಹೇಳ್ತಾರೆ MLAಗಳು. ಅದೊಂದು ಅವರು ವೃತ್ತಿ ಹಿಂದ್ಲಿಂದನು ಬಂದಿದೆ. ಏನ್ರಿ, ಅವರು ಗಂಡ ಹೆಂಡತಿ ಜಗಳ ಆಡ್ಕೊಂಬಿಟ್ಟವ್ರೆ, ಕೇಸ್ ಹಾಕಿ ಇದು ಮಾಡ್ಬೇಡಪ್ಪ, ಹಾಳಾಗ್ಬಿಡ್ತದೆ ಸಂಸಾರ, ಸಮಾಧಾನ ಮಾಡಿ ಅವ್ನಿಗೆ ಎದುರಿಸಿ ನ್ಯಾಯ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಇದು ಇತ್ತು ಸರ್ ಹಿಂದಿಂದ. ಪೊಲೀಸ್ ಸ್ಟೇಷನ್ಗೆ ಹೇಳ್ತಾ ಇದ್ದಿದ್ದು, ಅದೇನು ದಾರಿ ಬಿಡ್ತಾ ಇಲ್ಲ ಅಂತ ಅವ್ರ ಜಮೀನಿಗಲ್ಲೇ ಒಂದು ಹೇಳಿ ಬಿಡಿಸ್ಕೊಡ್ರಿ, ಅನುಕೂಲ ಆಗವು ಕೇಳೋರು, ಕನ್ವಿನ್ಸ್ ಮಾಡ್ರಿ. ನಾವು ಹೇಳೋಕ್ಕೋದ್ರೆ ನಾಳೆ ನಮ್ಗೆ ಓಟ್ ಹಾಕಲ್ಲ, ಜಗಳ ಬರುತ್ತೆ, ನೀವು ಹೇಳಿ ನಿಮ್ಮ ಭಾಷೆಯಲ್ಲಿ ಹೇಳೋರು ಸರ್. ಈಗ ಡ್ರಗ್ಸ್ ಇಡೋಕ್ಕೆ, ಪೋಸ್ಕೋ ಕೇಸ್ಗಳು ಹಾಕೋಕ್ಕೆ, ಅಟ್ರಾಸಿಟಿ ಹಾಕೋಕ್ಕೆ, ಮನೆ ಖಾಲಿ ಮಾಡಿಸೋಕ್ಕೆ, ಬೇರೆ ಜಾಗಗಳು GPNಲ್ಲಿದ್ರೆ ಅದಕ್ಕೆ ದಾಖಲೆಗಳು ಸೃಷ್ಟಿ ಮಾಡಿ ಕಾಂಪೌಂಡ್ ಹಾಕ್ಸೋಕ್ಕೆ, ಆಸ್ತಿಗಳು ಮಾಡಲಿಕ್ಕೆ ಪೊಲೀಸ್ನವ್ರು ಕೆಲಸ ಮಾಡ್ತಾರೆ. ಇಂಥವ್ರು ಒಬ್ಬ MLA ಮಾಡೋದ್ರಿಂದ ನೆಮ್ಮದಿಯಾಗಿರೋ ಒಳ್ಳೆ MLAಗಳಿಗೂ ಬೆಲೆ ಇಲ್ಲ.